ಲೋ, ಇಷ್ಟೊತ್ನಲ್ಲಿ ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದೆ? ಇವತ್ ನೀನು ವಿಡಿಯೋ ಮಾಡ್ಬೇಕು. ನನ್ ಕಷ್ಟ ಎಲ್ರಿಗೂ ಅರ್ಥ ಆಗ್ಬೇಕು. ಹೇಯ್, ನಾಯಿಗ್ ಹುಟ್ಟಿದ ನಾಯಿ ಬಡ್ಡೆತದೆ. ನಾನೇ ಬಾರಲ್ಲಿ ಓಟಿ ತಗೊಂಡು ಬೋಟಿ ತಗೊಳಕ್ಕೂ ಕಾಸಿಲ್ದೆ, ಲೂಟಿ ಮಾಡಕ್ಕೂ ಮೀಟ್ರಿಲ್ದೆ, ಮನೆ ಮುಂದೆ ಬೆಳೆದಿರೋ ತುಳಸಿ ಪುದೀನ ಸೊಪ್ಪನ್ನ ನೆಂಚ್ಕೊಂಡು ಮೇಂಟೈನ್ ಮಾಡ್ಬೇಕಾದ್ರೆ ಸುಮ್ ಕುತ್ಕ. ನಿಂಗೆ ಬೆಳಿಗ್ಗೆ ಎದ್ ಕೂಡ್ಲೆ ಸುಗುಣ ಚಿಕನ್ನು, ಮಧ್ಯಾಹ್ನಕ್ಕೆ ಪೆಡಿಗ್ರಿ, ರಾತ್ರಿಗೆ ನಂದಿನಿ ಹಾಲು. ಲೋಫರ್ ನನ್ನ ಮಗಂದೆ, ನೀನು ಚಿಕನ್ ತಿನ್ಬೇಕಾದ್ರೆ ಮೂಳೆಯಲ್ಲಿ ಗಂಟ್ಲ ಸಿಕ್ಕಾಕೊಂಡ್ಬಿಟ್ರಾಯ್ತು ಅಂತ ಮೂಳೆ ಬಿಡಿಸ್ಕೊಡಕ್ಕೆ ಒಂದು ಆಳ್ ಬೇಕಾ ನಿಂಗೆ? ನನ್ ಮಾತ್ ಕೇಳು. ಪ್ರಭು, ನೀನಿನ್ನು ಮಗು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆನೆ ಇರ್ಬೇಕಾದ್ರೆ ನಿನ್ನ ಮಾತನ್ನ ನಾನು ಹೆಂಗೆ ಕೇಳಲಿ? ಅದು ಸೀರಿಯಸ್ ಡಿಸ್ಕಷನ್ ಆಗ್ಬೇಕಾದ್ರೆ ಏನೋ ಮೂಳೆ ಕಡಿಯಕ್ಕಾಗ್ದಲ್ಲಿರೋ ಬ್ಲಡಿ ಫೂಲ್ ನೀನು. ನಾನು ಮನೆ ಹಿಂದೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಸೈಲೆಂಟ್ ಆಗಿ ಒಬ್ನೇ ಕುಡಿಯೋಕ್ ಕೂತ್ರೆ ನನ್ನ ಹೆಂಡತಿ ಸೇರಿಗ್ ನಾ ಬಾಯಲ್ಲಿ ಕಚ್ಕೊಂಡು ಜೊತೆಗೆ ಅವಳನ್ನು ಕರ್ಕೊಂಡು ಬರ್ತೀಯ ಬಡವ ರಾಸ್ಕಲ್. ಓ ಸಾರಿ, ನೀನು ಇಂಗ್ಲಿಷ್ ನಾಯಿ ಅಲ್ವಾ? ಬ್ಲಡಿ ರಾಸ್ಕಲ್. ನನ್ನ ಹೆಂಡತಿ ಸೆರಗ್ನ ಮುಟ್ಟೋಕೆ ಎಷ್ಟೋ ಧೈರ್ಯ ನಿಂಗೆ. ಅದೇ ನಾನ್ ಮುಟ್ಟೋಣ ಅಂದ್ರೆ ಕೈಗೆ ಸಿಗಲ್ಲ, ಓಡೋಗ್ಬಿಡ್ತಾಳೆ ಬೊಡ್ಡಿ. ಅಂಥದ್ರಲ್ಲಿ ನನ್ನ ಮುಂದೆನೆ ನನ್ನ ಹೆಂಡತಿ ಸೆರಗ್ನ ಬಾಯಲ್ಲಿ ಕಚ್ಕೊಂಡು ಬರ್ತೀಯ? ಯೋ ಕಂಟ್ರಿ ಭೋಟ್. ಆ ಬಡ್ಡಿ ಇರೋ ಪಂಚ ಕಟ್ಕೋತೀನಿ. ಆ ಬಡ್ಡಿ ವಾರದಲ್ಲಿ 6 ದಿನ ತವ್ರ ಮನೇಲೇ ಇರೋಳು. ಬಾಮಿ ನಮ್ಮ ಅವ್ವಂಗೂ ಅಪ್ಪಂಗೂ ಹುಷಾರಿಲ್ಲ, ನೀನೇನೂ ಮಾಡೋದ್ ಬೇಡ, ಮುದ್ದೆನು ಬಸ್ಸಾರ್ನು 2 ದಿನಕ್ಕಾಗಂಗೆ ಮಾಡ್ಬಿಟ್ಟು ಹೋಗು ಅಂತಂದ್ರೆ, ರೀ ನಮ್ಮ ಅವ್ವಂಗೂ ಅಪ್ಪಂಗೂ ಹುಷಾರಿಲ್ಲ, ರಾತ್ರಿ ಮಲಗಿದ್ದಾಗ ನಮ್ಮ ಅಪ್ಪಂಗೆ ಮೂಗಿಲಿ ಬಂದು ಮೂಗ್ ಕಚ್ಬಿಟ್ಟಿದೆ, ನಾನೇನಾದ್ರೂ ಈ ಸಮಯದಲ್ಲಿ ಅವ್ರ ಜೊತೆ ಇಲ್ಲ ಅಂದ್ರೆ ನಮ್ಮಪ್ಪ ಸತ್ತೇ ಹೋಗ್ತಾರೆ ಅಂದ್ಲು. 1 ತಿಂಗಳಿಂದ ಹಾವು ಕಚ್ಚಿ ಹಾಸಿಗೆ ಹಿಡ್ದವನೆ ಅವ್ರ ಅಪ್ಪ. ಎಲ್ಲಿ ಅಪ್ಪನ್ ತಕ್ ಹೋದ್ರೆ ಮೂಗ್ ನೋವು ಬಾಯಿ ನೋವು ಮುಚ್ಕೊಂಡು ಹಾಸಿಗೆ ಮೇಲಿರೋ ಉಚ್ಚೆನೂ ಕಕ್ಕನೂ ಬಳಿಬೇಕಾಯ್ತದೆ ಅಂತ ಅವ್ರವ್ವ ಫೋನ್ ಮಾಡಿದಾಗ, ಅವ್ವ ನಾನೇನಾದ್ರೂ ಈಗ ಊರಿಗೆ ಬಂದ್ರೆ ನಮ್ಮ ಅತ್ತೆನೂ ಮಾವನು ನನ್ನ ಸಾಯಿಸೇ ಬಿಡ್ತಾರೆ ಅಂತ ಸಾಧಾರಣ ನಾಟಕನ ಆಡ್ತಾಳಲ್ಲ. ಲೋ, ಲೋ, ಲೋ ಲೋ ಅನ್ನಕ್ಕೆ ನನ್ನ ಮೊಬೈಲ್ ಬ್ಯಾಟ್ರಿ ಏನು ಲೋ ಆಗಿಲ್ಲ, ಬಡ್ಡೆತದೆ. ಈಗ ಫ್ರೆಶ್ ಆಗಿ ಚಾರ್ಜ್ ಹಾಕೊಂಡ್ಬಂದಿದ್ದೀನಿ, ಮುಚ್ಕೊಂಡು ವಿಡಿಯೋ ಮಾಡ. ಹೇಯ್ ಜಿಮ್ಮಿ, ನಿಂಗೆ ಜಿಮ್ಮಿ ಅಂತ ಹೆಸರಿಟ್ಟಿದ್ಕೆ ನೀನ್ ಏನು ಮಾಡ್ದೆ? ಪಕ್ಕದ ಮನೆ ಮಮ್ಮಿ ಮನೆಗೆ ಹೋದೆ. ಪಕ್ಕದ ಮನೆ ಮಮ್ಮಿ ಮನೆಗೆ ಹೋಗಿ ಅವರ ನಾಯಿ ಜೊತೆ ಡೇಟಿಂಗು ಚಾಟಿಂಗು ಮಾಡಿ ಕ್ಯಾಚ್ ಹಾಕೊಂಡೆ. ಬಡತದ ನೀನು ನೋಡಿದ್ರೆ ಮನೆ ಮುಂದೆ ಇರೋ ಬೀದಿ ನಾಯಿಗೆ ಊಟ ಸೇರಲ್ಲ. ಅಂಥದ್ರಲ್ಲಿ ನಿನ್ನ ಲವ್ವರ್ಗೆ 6 ಮರಿ ಕೊಟ್ಟಿದ್ಯಾ? ಏನೋ ಆಗಿದ್ದಾಯ್ತು ಅಂತ ಸುಮ್ಮನಿದ್ರೆ ಮಾಡೋದೆಲ್ಲ ಮಾಡಿ ಖುಷಿಲಿ ನಾಚ್ಕೊಂಡು ವಾಲಾಡ್ಕೊಂಡು ಬೇರೆ ಬರ್ತೀಯ. ಯೋ ಕಂಟ್ರಿ ಭೇಷ್. ಬರೋದ್ ಬಂದೆ, 6ರಲ್ಲಿ 3 ಮರಿನಾದ್ರೂ ತಂದಿದ್ರೆ ಒಂದೊಂದಕ್ಕೂ 6,000 ಅಂತ ಮಾರ್ಕೋಬೋದಾಗಿತ್ತು. ಇಷ್ಟೆಲ್ಲ ಅಲ್ಲದೆ ನಿಂಗೆ ವಾರಕ್ಕೆ 1,500 ರೂಪಾಯಿ ಸೋಪು, 2,000 ರೂಪಾಯಿ ಶಾಂಪು, ಮೈಯೊರ್ಸಕ್ಕೆ 550 ರೂಪಾಯಿ ಟವಲ್ಲು. ಕಚಡ ನನ್ನ ಮಗಂದೆ, ನಾನು ದುಡಿಯೋದ್ರಲ್ಲಿ 3/4 ಭಾಗ ನಿಂಗೆ ಖರ್ಚು ಮಾಡ್ತಿದ್ರೆ ನನ್ನ ಹೆಂಡ್ರು ಮಕ್ಕಳನ್ನ ಸಾಕಕ್ಕೆ ನಾನು ಏನು ಮಾಡ್ಲಿ? ಕಮಾನ್ ಟೆಲ್ ಮೀ. ಆ ಬಡ್ಡಿ ಎಲ್ಲ ಚಪ್ಪಲಿ. ಆ ಬಡ್ಡಿ ನನಗೆ ಎಮ್ಮೆ ಚರ್ಮದಲ್ಲಿ ಮಾಡಿರೋ ಹಾಸಿಗೆ ಬೇಡ, ಯಮ್ಮ ಮ್ಯಾಟರ್ಸೇ ಬೇಕು ಅಂತ ತೆಗೆಸ್ಕೊಂಡು ಪಕ್ಕದಲ್ಲಿ ನಿನ್ನನ್ನು ಮಲಗಿಸ್ಕೊಂಡು ಶೋ ಕೊಡ್ತಾಳೆ. ನಂಗೆ
ಚಾಪೆನು ದಿಮ್ನು ಕೊಟ್ಟು ಬೀದಿಲಿ ಮಲಗಿಸ್ತಾಳೆ. ಆ ಬಡ್ಡಿ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಏನೋ ನಿನ್ನೆ ಮೂಲೆ ಮನೆ ಮುನಿಲಕ್ಷ್ಮಿ ಮನೆಗೆ ಹೋಗಿದ್ದ. ಬ್ಯಾಡ ಬ್ಯಾಡ ಅವಳ ಮನೆಗೆ ಹೋಗ್ಬೇಡ, ಅವಳು ಕೊಟ್ಟಿದ್ದ ತಿನ್ಬೇಡ ಅಂದ್ರು. ಜೊತೆಗೆ ಅವಳ ಮನೆ ಟಿವಿ ನೋಡ್ಬೇಡ ಅಂತಂದ್ರು. ಬಬ್ರು ವಾಹನ ಸಿನಿಮಾನ 3 ಸತಿ ನೋಡ್ಕೊಂಡ್ ಬಂದು ಕೆಂಗಣ್ಣಲ್ಲಿ ನನ್ನ ಕೆಕ್ಕರಿಸಿ ನೋಡ್ತಿದ್ಯಾ? ಬದ್ಮಾಶ್, ಎತ್ತು ನಿನ್ನ ಗಾಂಡೀವ. ನಾನು KGF ದೊಡ್ಡಮ್ಮನ್ನ ಎತ್ತಾಕೊಂಡ್ ಬಂದು ಗುಟಿ ಗುಟಿ ಗುಟಿಗು ಅಂತ ನಿನ್ನ ಗಾಂಡೀವನ ಮಲಗಿಸ್ಬಿಡ್ತೀನಿ. ಬಡೇತದೆ. ನೀನ್ ಯಾವತ್ತೂ ನೀನ್ ಹೆಣ್ಣಾಗಿ ಸವಾಸಕ್ಕೆ ಹೋಗಂಗಿಲ್ಲ. ಯೋ ಕಂಟ್ರಿ ಡಾಗ್. ನೀನೊಂದು 35 ಸೆಕೆಂಡ್ ರೆಸ್ಟ್ ಮಾಡು. ಅಷ್ಟರಲ್ಲಿ ಬೆಂಕಿ ಹಚ್ಚಿ ಬಿಸಿ ಬಿಸಿ ಆಗಿ ನಿನ್ಗೆ ಕ್ಲಾಸ್ ತಗೋತೀನಿ. ಎಲ್ಲಾಯ್ತು ಬೆಂಕಿ ಪಟ್ನ. ಹಚ್ಕೋ. ಏನು ಚಳಿ ಗುರು, 2 ಕ್ವಾರ್ಟರ್ ಹೊಡೆದ್ರು ಚಳಿ ತಡಿಯಕ್ಕಾಗ್ತಾ ಇಲ್ಲ. ಬಡಿದ ನಿಂಗೆ ಚಳಿನೇ ಆಗಕ್ಕಿಲ್ವಾ? ಎಲ್ಲಾದದ್ದು ತಿನ್ನಲ್ವ 3 ಹೊತ್ತು ಸರಿಯಾಗಿ? ಆ ಬಡ್ಡಿ ವಾರದಲ್ಲಿ ಶನಿವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ, ಸೋಮವಾರ ತಿನ್ನಲ್ಲ. ನಾನೇನಾದ್ರೂ ಎಣ್ಣೆ ಹಿಟ್ಟಲ್ಲಿ ಸೋಮವಾರ ಮರೆತು ತಿನ್ಕೊಂಡ್ ಬಂದ್ರೆ, ನೀವೇನಾದ್ರೂ ಇವತ್ತು ಮನೆಗ್ ಕಾಲಿಟ್ರೆ ಇನ್ ಯಾವತ್ತು ಮನೆಗ್ ಸೇರ್ಸಲ್ಲ ಅಂತ ಹೇಳಿ ದಿನಾ ಚಿಕನ್ನ ಫ್ರಿಜ್ ನಲ್ಲಿಟ್ಟು ನಿನಗ್ ತಿನ್ನಿಸಿ ಮಗ್ಲಲ್ಲೇ ಮಲಗಿಸ್ಕತಾವಳಲ್ಲ. ಆ ಬಡ್ಡಿ ನಿನ್ನ ಮದ್ವೆ ಆಗೋಳ ಇಲ್ಲ ನನ್ನ ಆಗೋಳ ಅಂತ. ನೀನು ಬಾಡ್ನ ಬಕಾಸುರನ್ ತರ ಬಾರ್ಸಿ ಬಾರ್ಸಿ 1 ಕಾಲಡಿ ಕೂದಲ್ನ ಬೆಳೆಸ್ಕೊಂಡು ರೋಡಲ್ಲಿ ಹೋಗೋ ನಾಯಿಗಳಿಗೆಲ್ಲ ಶೋ ಕೊಡ್ತೀಯಾ? ಬಡವ ರಾಸ್ಕಲ್. ಅಂದಂಗೆ ಹೋದ್ ವಾರ ನಿನ್ನ ಪಕ್ಕದ ಮನೆ ನೀನ್ ಡಾರ್ಲಿಂಗ್ ನೋಡಕ್ ಹೋಗಿ ಇನ್ನೇನು ರೋಡಲ್ಲಿ ಬರೋ ನಾಯಿಗೆ ಆಯ್ತು ಪೂಜೆ ನಿಂಬೆಹಣ್ಣು ಹಾಕ್ತಿದ್ದೆ. ಎಲ್ಲಿ ನೀನ್ ಸತ್ರೆ ನನ್ನ ಬಟ್ಟೆ ಒಗ್ದಂಗೆ ಒಗದ್ ಬಿಡ್ತಾಳಲ್ಲ ಅಂತ ನಿನ್ನನ್ನ ಕಾಪಾಡಕ್ ಹೋಗಿ ನಾನೂ ಹೇಟ್ ಮಾಡ್ಕೊಂಡಲ್ಲ. ಆ ಗಾಯಕ್ಕೆ ಎಷ್ಟು ಟಿಂಚರು ಆಯಿಂಟ್ಮೆಂಟ್ ಹಾಕಿದ್ರು ಕ್ಯೂರ್ ಆಗ್ತಿಲ್ಲ. ಅಂತದ್ರಲ್ಲಿ ನಿಂಗೆ ಪೆಡಿಕ್ಯೂರು ಮೆನಿಕ್ಯೂರ್ ಬೇಕಾ? ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೇಲ್ ಕಟ್ಟರು ಬ್ಲೇಡು ಇಲ್ದೆ ಕುಡ್ಲು ತುರೆ ಮನೆಯಲ್ಲಿ ಉಗುರು ಕಟ್ ಮಾಡ್ಕೊಳ್ಳೋ ತಿಳ್ಕ. ಓರ್ಚಿಕಾಯಿಗೆ 2 ಹಂಚಿ ಕಡ್ಡಿನ ಚುಚ್ಬಿಟ್ಟು, ಅಪ್ಪ ಗಾಡಿ ಮಾಡ್ಕೊಂಡು ಆಟ ಆಡ್ತೀನಿ, ಅದನ್ನ ಎಳ್ಕೊಂಡು ಹೋಗಕ್ಕೆ 50 ಪೈಸೆ ಕೊಡು, ಅಂಗಡಿಲೋಗಿ ದಾರ ತಗೊಂಡ್ ಬರ್ತೀನಿ ಅಂತ ಕೇಳಿದ್ರೆ 5 ಪೈಸಕ್ಕೂ ಪ್ರಯೋಜನ ಇಲ್ದವ್ ನೀನು 50 ಪೈಸೆ ಕೇಳಕ್ ಬಂದಿದ್ಯಾ ಅಂತ 500 ಬೋಗ್ಳನ್ನು ಬೊಯ್ದು ಕಳ್ಸೋನು. ಆದ್ರೆ ನಿಂಗೆ ಆಟ ಆಡಕ್ಕೆ ಕಲರ್ ಬಾಲ್ ಬೇಕು, ಅದು ಬ್ರಾಂಡೆಡ್ಡೇ ಆಗಿರ್ಬೇಕು. ಲೋಕಲ್ ಬಾಲ್ ತಗೊಂಡ್ಬಂದ್ರೆ 3 ನಿಮಿಷಕ್ಕೆ 30 ಪೀಸ್ ಮಾಡಿರ್ತೀಯ. ಏನ್ ನಿಂಗೆ ಬಾಡ್ ಹಾಕಲ್ಲ ಅಂತನಾ? ಬ್ಲಡಿ ಫುಲ್. ನೋಡ, ಇಷ್ಟು ದಿನ ನಾನ್ ನಿಂಗೆ ಚಿಕನ್ಗೆ ಖರ್ಚು ಮಾಡಿರೋದ್ರಲ್ಲಿ 6.5% ಆದ್ರೂ ನೀನ್ ತೀರಿಸ್ಲೇಬೇಕು. ಏನೋ ನಾನು ನಾಯಿ, ನನ್ನ ಹತ್ರನೇ ದುಡ್ಡು ಕೇಳ್ತವನಿ, ನಾನೆಂಗ್ ತೀರಿಸ್ಲಿ ಅಂತ ಬಾಯ್ ಬಿಟ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ? ಬೌ ನಾಯಿ, ಸಾಕು ಮುಚ್ಚು ಬಾಯಿ. 6ರಲ್ಲಿ 3 ಮರಿನ ಇಲ್ಲಿ ತಂದು ಸಾಯಿ. ಆಗ ನೀನು ಕೊಡಬೇಕಾದ 6.5% ದುಡ್ಡನ್ನ ಡಿಸ್ಕೌಂಟ್ ಮಾಡ್ತೀನಿ. ಲೋ, ಇವಾಗಾದ್ರೂ ನನ್ ಮಾತ್ ಕೇಳು. ಅವಾಗಿಂದ ಒಬ್ನೇ ಮಾತಾಡ್ತಿದ್ಯಲ್ಲೋ. ಪ್ರಭು ಆಗಕ್ಕಿಲ್ಲ, ಪ್ರಭು ಆಗಕ್ಕಿಲ್ಲ. ನನ್ನ ಮಾತು ನಾನೇ ಕೇಳಕ್ಕಿಲ್ಲ, ಅಂಥದ್ರಲ್ಲಿ ನಿನ್ ಮಾತು. ಈ ಬೇವರ್ಸಿ ನಾಯಿ ಮಾತನಂತೂ ಮೊದ್ಲಾಗೆ ಕೇಳಕ್ಕಿಲ್ಲ. ಬೌ ನಾಯಿ,
ಏನು ಬೇವರ್ಸಿ ಎಂದಿದ್ಕೆ ಬೇಜಾರ್ ಮಾಡ್ಕೊಂಡಿರೋ ತರ ಡವ್ ಮಾಡ್ತಾ ಇದೀಯಾ? ಆ ಏ ಹೇಳ ಮೇಲೆ ನಾನು ಮಾತಾಡ್ತಾ ಇದ್ದೀನಿ, ಮಲ್ಕೊಂಡು ಆಟ ಆಡ್ತಾ ಇದೀಯಾ? ಎದಳ ಮೇಲೆ ಹೇಳೋ ನಿನ್ನ. ನೋಡ, ಕೇಳಿಸ್ಕೊ, ಕರೆಕ್ಟ್ ಆಗಿ ಕೇಳಿಸ್ಕೊ. ಇರೋ ಒಂಚೂರು ಲುಂಗಿ ಕಟ್ಕೊಂಡ್ಬಿಡ್ತೀನಿ. ನೋಡು, ಇನ್ಮೇಲಿಂದ ಅಥವಾ ಈಗ್ಲಿಂದಾನೆ ನೀನು ನನ್ನ ಹತ್ರ ಮಾಡಿದಂತ ನಾಟಕ ಡವ್ಗಳನ್ನ ನನ್ನ ಹೆಂಡತಿ ಹತ್ರನೂ ಮಾಡ್ಬೇಕು. ಇನ್ಮೇಲಿಂದ ವಾರದಲ್ಲಿ 3 ದಿನ ಮಾತ್ರ ಚಿಕನ್ ತಿನ್ಬೇಕು, ಮಿಕ್ಕಿದ ದಿನ ಚಿತ್ರಾನ್ನ ತಿನ್ಬೇಕು. ಬ್ರಾಂಡೆಡ್ ಬಾಲ್ ಬೇಡ, ಲೋಕಲ್ ಬಾಲ್ ಬೇಕು ಅಂತ ಹಠ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಲೋ ಪ್ರಭು, ನಾನು ಅವತ್ತ ನನ್ನ ಹೆಂಡತಿಗೆ ಹೇಳ್ದೆ ಕಣೋ, ಬ್ಯಾಡ ಕಮ್ಮಿ, ನನ್ನ ಮಾತು ಕೇಳು, ಮಕ್ಳನ್ ಓದ್ಸಕ್ಕೆ ಕಷ್ಟ ಆಗ್ತೈತೆ, ಈ ನಾಯಿನ ಮೇಂಟೈನ್ ಮಾಡಕ್ ಆಗಲ್ಲ, ಬೇಕಾದ್ರೆ ಪಕ್ಕದ ರೋಡಲ್ಲಿ ಬೀದಿ ನಾಯಿನೇ 9 ಮರಿ ಹಾಕೈತೆ, ಒಂದು ಸಾಲಲ್ಲ ಅಂದ್ರೆ 2 ತಂದು ಕೊಡ್ತೀನಿ. ಆಯ್ತಾ? 2 ತಂದು ಕೊಡ್ತೀನಿ ಅಂತ ಹೇಳ್ದೆ. ಕೇಳಿದ್ಲ ಬಡ್ಡಿ? ನೀವೇನಾದ್ರೂ ಈ ನಾಯಿ ಮರಿನ ಕೊಡಿಸ್ಲಿಲ್ಲ ಅಂತಂದ್ರೆ ನನ್ನ ಸಾವಿಗೆ ನಿಮ್ಮ ಅಪ್ಪ ಅಮ್ಮನೇ ಕಾರಣ ಅಂತ ಚೀಟಿ ಬರ್ದು ನಾನು ಸಾಯೋದಲ್ದೆ ಮಕ್ಳಿಗೂ ವಿಷ ಕುಡಿಸಿ ಸಾಯಿಸ್ಬಿಡ್ತೀನಿ ಅಂದ್ಲು. ನಾನು ನಾಯಿ ಬೇಡ ಅಂದ್ರೆ ನಮ್ಮಪ್ಪ ಅವನ ಮೇಲೆ ಯಾಕೆ ಕೋಪ ತೀರಿಸ್ಕೋತೀಯ ಅಂತ ಇದ್ದಿದ್ ಒಂದೇ ಒಂದು ಕಪಾಲಿ ಉಂಗ್ರನ ಅಡ ಇಟ್ಟು 18,000ಕ್ಕೆ ನಿನ್ನ ತಗೊಂಡ್ಬಂದೆ. ಇಷ್ಟೆಲ್ಲ ಮಾಡಿದ್ಕೆ ನಿನ್ಗೆ ಕೃತಜ್ಞತೆ ಅನ್ನೋದು ಇದೆಯಾ? 2 ವರ್ಷದಿಂದ ಅಡ ಇಟ್ಟು ಉಂಗ್ರನ ಮೊನ್ನೆ ಕಷ್ಟಪಟ್ಟು ಬಿಡಿಸ್ಕೊಂಡ್ಬಂದು ಮನೇಲಿ ಇಟ್ಟಿದ್ರೆ, ನಿನ್ನೆ ರಾತ್ರಿ ಯಾವನೋ ಕಳ್ಳನ ಮಗ ಬಂದಾಗ ಅವನು ಬಿಸ್ಕತ್ ಹಾಕ್ದ ಅಂತ ಉಂಗ್ರನು ಸಾಮಾನು ದೇಪ್ಕೊಂಡು ಹೋಗೋಕೆ ಸಪೋರ್ಟ್ ಮಾಡಿದ್ಯಾ? ಬೋನ್ಲೆಸ್ ಚಿಕನ್ ತಿನ್ನೋ ಬೋಳೆ ಮಗನೇ. ಲೋ, ನೀನು ಇಷ್ಟೊತ್ತು ಮಾತಾಡಿದ್ದು ನಿಮ್ ಮನೆ ಪಮೇರಿ ನಾಯಿ ಜೊತೆ ಅಲ್ಲ ಕಣೋ, ದೇವಸ್ಥಾನದ ಒಳಗೆ ಮಣ್ಣುಗಾಲಲ್ಲಿ ಬಂದು ಗಲೀಜು ಮಾಡುತ್ತೆ ಅಂತ ಕಟ್ ಹಾಕಿರೋ ಬೀದಿ ನಾಯಿ ಕಣೋ ಅದು. ಲೋ ಪ್ರಭು, ನಂಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯೇನೋ? ಇದನ್ನೆಲ್ಲ ನಮ್ಮ ಮನೆ ನಾಯಿ ಮುಂದೆ ಹೇಳಕ್ ಆಗ್ತದೇನೋ? ನನ್ ಹೆಂಡತಿ ಬಿಟ್ಟು ನಾಯಿ ಇರಲ್ಲ, ನಾಯಿ ಬಿಟ್ಟು ನನ್ ಹೆಂಡತಿ ಇರಲ್ಲ ಕಣೋ. ಅದಕ್ಕೆ ನನ್ ಕೋಪನೆಲ್ಲ ಈ ನಾಯಿ ಮುಂದೆ ತೀರಿಸ್ಕೊತಾ ಇದೀನಿ ಕಣೋ. ಲೋ, ನಮ್ ಮನೆ ನಾಯಿನೇ ಈ ನಾಯಿ ಅನ್ಕೊಂಡಿದೀನಿ ಕಣೋ, ಈ ನಾಯಿನೇ ನನ್ ಹೆಂಡತಿ ಅನ್ಕೊಂಡಿದೀನಿ ಕಣೋ. ಯಪ್ಪ, ನೀನೇನಾದ್ರೂ ಮಾಡ್ಕೋ, ಬೆಳಕರಿತೈತೆ, ನಾನು ಒಯ್ತೀನಿ. ಲೋ ಗೆಳೆಯ, ಒಬ್ಬನ್ನೇ ಬಿಟ್ಟು ಹೋಯ್ತಾ ಇದೆಯಲ್ಲೋ. ಲೋ